ಮೇಷ ರಾಶಿಯವರ ಜೀವನದಲ್ಲಿ ಜೂನ್ 11ರ ದಿನವು ಕೇವಲ ಒಂದು ದಿನಾಂಕವಲ್ಲ, ಹೊಸ ಸಾಧ್ಯತೆಗಳ ಆರಂಭದ ಸಂಕೇತವಾಗಿರಬಹುದು. ಕೆಲವೊಮ್ಮೆ ಜೀವನವು ನಮಗೆ ಮುಂಚಿತವಾಗಿ ಯಾವುದೇ ಸೂಚನೆ ನೀಡದೆ ಹೊಸ ಮಾರ್ಗಗಳನ್ನು ತೆರೆದಿಡುತ್ತದೆ. ಆ ಕ್ಷಣ ಬಂದಾಗ ಅದನ್ನು ಗುರುತಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರು ಮಾತ್ರ ಅದರ ಸಂಪೂರ್ಣ ಲಾಭ ಪಡೆಯುತ್ತಾರೆ. ಈ ದಿನವು ಅಂತಹ ಒಂದು ಸಂದರ್ಭವನ್ನು ನಿಮ್ಮ ಮುಂದೆ ತರಬಹುದು. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸಿದ ಸವಾಲುಗಳು ಮತ್ತು ನಿರೀಕ್ಷೆಗಳು ಈಗ ಒಂದು ಅರ್ಥಪೂರ್ಣ ದಿಕ್ಕಿನಲ್ಲಿ ಸಾಗುತ್ತಿರುವ ಅನುಭವವನ್ನು ಪಡೆಯಬಹುದು. ಇದುವರೆಗೆ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳು ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಇದು ವೃತ್ತಿಜೀವನದ ವಿಷಯವಾಗಿರಬಹುದು, ಕೆಲವರಿಗೆ ಸಂಬಂಧಗಳ ವಿಷಯವಾಗಿರಬಹುದು, ಇನ್ನೂ ಕೆಲವರಿಗೆ ವೈಯಕ್ತಿಕ ಕನಸುಗಳಿಗೆ ಸಂಬಂಧಿಸಿದ ವಿಷಯವಾಗಿರಬಹುದು. ಆದರೆ ಒಂದು ವಿಷಯ ಖಚಿತ, ಈ ದಿನ ನಿಮ್ಮ ಚಿಂತನೆಯ ರೀತಿಯಲ್ಲಿ ಒಂದು ಹೊಸ ಬೆಳಕು ಮೂಡಬಹುದು. ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ನಿಧಾನವಾಗಿ ಬದಲಾಗುತ್ತಿರುವುದನ್ನು ನೀವು ಗಮನಿಸಬಹುದು. ಇದುವರೆಗೆ ಅಸಾಧ್ಯವೆಂದು ಕಂಡಿದ್ದ ಕೆಲಸಗಳು ಈಗ ಸಾಧ್ಯವಾಗುವಂತೆ ಕಾಣಬಹುದು. ನೀವು ಕೈಗೊಂಡಿರುವ ಪ್ರಯತ್ನಗಳಿಗೆ ಸರಿಯಾದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನಾವು ಒಬ್ಬರೇ ಹೋರಾಡುತ್ತಿರುವಂತೆ ಅನಿಸಿದರೂ ಸರಿಯಾದ ಸಮಯ ಬಂದಾಗ ಅನೇಕ ಬಾಗಿಲುಗಳು ಒಂದೇ ವೇಳೆ ತೆರೆಯುತ್ತವೆ. ಜೂನ್ 11ರ ದಿನ ಅಂತಹ ಅನುಭವವನ್ನು ನೀಡುವ ದಿನವಾಗಿರಬಹುದು. ಮೇಷರಾಶಿಯವರ ಪ್ರಮುಖ ಗುಣವೆಂದರೆ ಧೈರ್ಯ. ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿದೆ. ಆದರೆ ಕೆಲವೊಮ್ಮೆ ಅತಿಯಾದ ಆತುರದಿಂದ ಕೆಲವು ಅವಕಾಶಗಳು ಕೈ ತಪ್ಪುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಈ ದಿನ ನಿಮ್ಮ ಮುಂದೆ ಬರುವ ಅವಕಾಶಗಳನ್ನು ಶಾಂತ ಮನಸ್ಸಿನಿಂದ ವಿಶ್ಲೇಷಿಸುವುದು ಉತ್ತಮ. ಪ್ರತಿಯೊಂದು ಮಾತು, ಪ್ರತಿಯೊಂದು ಭೇಟಿ ಮತ್ತು ಪ್ರತಿಯೊಂದು ನಿರ್ಧಾರ ಭವಿಷ್ಯದಲ್ಲಿ ಮಹತ್ವದ ಪರಿಣಾಮ ಬೀರುವ ಸಾಧ್ಯತೆ ಹೊಂದಿದೆ. ಪ್ರೀತಿಯ ಜೀವನದಲ್ಲಿ ಸಹ ಹೊಸ ಬೆಳವಣಿಗೆಗಳು ಕಂಡುಬರಬಹುದು. ಈಗಾಗಲೇ ಸಂಬಂಧದಲ್ಲಿರುವವರಿಗೆ ಪರಸ್ಪರ ನಂಬಿಕೆ ಹೆಚ್ಚಾಗಬಹುದು. ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಇರುವ ಅನುಮಾನಗಳು ಕಡಿಮೆಯಾಗಬಹುದು. ಹೊಸ ಸಂಬಂಧದ ನಿರೀಕ್ಷೆಯಲ್ಲಿರುವವರಿಗೆ ಅನಿರೀಕ್ಷಿತ ಪರಿಚಯವಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಜೀವನದ ಅತ್ಯಂತ ಸುಂದರ ಅಧ್ಯಾಯಗಳು ನಾವು ನಿರೀಕ್ಷಿಸದ ಸಮಯದಲ್ಲೇ ಆರಂಭವಾಗುತ್ತವೆ. ಆರ್ಥಿಕ ಕ್ಷೇತ್ರದಲ್ಲಿ ಸಹ ಜಾಗೃತಿಯಿಂದ ನಡೆದುಕೊಂಡರೆ ಉತ್ತಮ ಫಲಿತಾಂಶ ಸಿಗಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸೂಚನೆಗಳು ಕಂಡುಬರುತ್ತವೆ. ಕೆಲವು ಹಳೆಯ ಯೋಜನೆಗಳು ಮತ್ತೆ ಚರ್ಚೆಗೆ ಬರಬಹುದು. ಈ ಬಾರಿ ಅವುಗಳಿಂದ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಈ ದಿನ ನಿಮಗೆ ವಿಶೇಷ ಸಂತೋಷವನ್ನು ನೀಡಬಹುದು. ಕೆಲವೊಮ್ಮೆ ಜೀವನದ ನಿಜವಾದ ಶಕ್ತಿ ಕುಟುಂಬದ ಬೆಂಬಲದಲ್ಲೇ ಅಡಗಿರುತ್ತದೆ. ಹಿರಿಯರ ಮಾತುಗಳಲ್ಲಿ ನಿಮಗೆ ಅಗತ್ಯವಾದ ಮಾರ್ಗದರ್ಶನ ಸಿಗಬಹುದು. ಮನೆಯಲ್ಲಿನ ಸಣ್ಣ ಸಂತೋಷದ ಕ್ಷಣಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರಬಹುದು. ಈ ದಿನದ ಮತ್ತೊಂದು ವಿಶೇಷತೆಯೆಂದರೆ ನಿಮ್ಮ ಆತ್ಮವಿಶ್ವಾಸದ ಹೆಚ್ಚಳ. ನೀವು ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೆಚ್ಚು ಸ್ಪಷ್ಟತೆ ಹೊಂದಬಹುದು. ಇದುವರೆಗೆ ಮುಂದೂಡುತ್ತಿದ್ದ ಕೆಲವು ಕೆಲಸಗಳನ್ನು ಈಗ ಪೂರ್ಣಗೊಳಿಸುವ ನಿರ್ಧಾರ ಕೈಗೊಳ್ಳಬಹುದು. ನಿಮ್ಮೊಳಗಿನ ನಾಯಕತ್ವ ಗುಣಗಳು ಇನ್ನಷ್ಟು ಸ್ಪಷ್ಟವಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಇದರಿಂದ ಇತರರ ಮೇಲೆಯೂ ಉತ್ತಮ ಪ್ರಭಾವ ಬೀಳಬಹುದು. ಜೂನ್ 11ರಂದು ಯಾರೂ ಊಹಿಸದ ಘಟನೆ ನಡೆಯಲಿದೆ ಎಂಬುದರ ಅರ್ಥ ಜೀವನದಲ್ಲಿ ಒಂದು ಹೊಸ ಬಾಗಿಲು ತೆರೆಯುವ ಸಾಧ್ಯತೆ ಇದೆ ಎಂಬುದು. ಅದು ಒಂದು ಶುಭ ಸುದ್ದಿ, ಒಂದು ಹೊಸ ಅವಕಾಶ, ಒಂದು ವಿಶೇಷ ಭೇಟಿ ಅಥವಾ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಒಂದು ನಿರ್ಧಾರವಾಗಿರಬಹುದು. ಮುಖ್ಯವಾದುದು ಏನೆಂದರೆ ನೀವು ಸಕಾರಾತ್ಮಕ ಮನೋಭಾವದಿಂದ ಪ್ರತಿಯೊಂದು ಅವಕಾಶವನ್ನು ಸ್ವಾಗತಿಸಲು ಸಿದ್ಧರಾಗಿರಬೇಕು. ಕೊನೆಯಲ್ಲಿ ಮೇಷರಾಶಿಯವರೇ, ನಿಮ್ಮ ಧೈರ್ಯ, ಪರಿಶ್ರಮ ಮತ್ತು ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ಜೂನ್ 11ರ ದಿನವು ನಿಮಗೆ ಹೊಸ ಆಶಾಭಾವನೆ, ಹೊಸ ಅವಕಾಶಗಳು ಮತ್ತು ಹೊಸ ಆರಂಭಗಳ ಸಂದೇಶವನ್ನು ತಂದುಕೊಡಬಹುದು. ನಿಮ್ಮ ಗುರಿಯತ್ತ ದೃಢವಾಗಿ ಸಾಗುತ್ತಿರಿ. ಏಕೆಂದರೆ ಕೆಲವೊಮ್ಮೆ ನಾವು ಕಾಯುತ್ತಿರುವ ಅದೃಷ್ಟ ನಮ್ಮ ಬಾಗಿಲನ್ನು ತಟ್ಟಲು ಸಿದ್ಧವಾಗಿರುತ್ತದೆ. ಅದನ್ನು ಗುರುತಿಸಿ ಸ್ವೀಕರಿಸುವುದು ಮಾತ್ರ ನಮ್ಮ ಕೈಯಲ್ಲಿರುತ್ತದೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆಯ ಗಾಳಿ ಬೀಸಲು ಆರಂಭವಾಗುತ್ತಿದೆ. ಈ ಬದಲಾವಣೆ ಹೊರಗಿನಿಂದ ಬರುವುದಕ್ಕಿಂತ ಮೊದಲು ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ದೃಷ್ಟಿಕೋನದಲ್ಲಿ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಕಾಣಿಸಿಕೊಳ್ಳಬಹುದು. ಬಹಳ ಸಮಯದಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಕನಸು, ಒಂದು ಗುರಿ ಅಥವಾ ಒಂದು ಆಶಯ ಇದ್ದರೆ ಅದನ್ನು ಸಾಕಾರಗೊಳಿಸಲು ಇದು ಅನುಕೂಲಕರ ಸಮಯವಾಗಬಹುದು. ಇದುವರೆಗೆ ನಿಮ್ಮನ್ನು ಹಿಂದೆ ಹಿಡಿದಿಟ್ಟ ಕೆಲವು ಸಂದರ್ಭಗಳು ಈಗ ನಿಧಾನವಾಗಿ ದೂರವಾಗಬಹುದು. ಕೆಲವೊಮ್ಮೆ ಜೀವನದಲ್ಲಿ ಅಡೆತಡೆಗಳು ನಮ್ಮನ್ನು ತಡೆಯಲು ಬರುವುದಿಲ್ಲ, ಬದಲಿಗೆ ನಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಮೇಷರಾಶಿಯವರು ಸಾಮಾನ್ಯವಾಗಿ ಸವಾಲುಗಳನ್ನು ಎದುರಿಸಲು ಹೆದರುವುದಿಲ್ಲ. ಆದ್ದರಿಂದ ಜೂನ್ 11ರಂದು ಎದುರಾಗುವ ಯಾವುದೇ ಹೊಸ ಪರಿಸ್ಥಿತಿಯನ್ನು ನೀವು ಆತ್ಮವಿಶ್ವಾಸದಿಂದ ಸ್ವೀಕರಿಸುವ ಸಾಧ್ಯತೆ ಹೆಚ್ಚಿದೆ. ಈ ದಿನ ನೀವು ಕೇಳುವ ಒಂದು ಸುದ್ದಿ ನಿಮ್ಮ ಚಿಂತನೆಯ ದಿಕ್ಕನ್ನೇ ಬದಲಾಯಿಸಬಹುದು.
ಅದು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು, ವ್ಯವಹಾರಕ್ಕೆ ಸಂಬಂಧಿಸಿದ ಅವಕಾಶವಾಗಿರಬಹುದು ಅಥವಾ ಕುಟುಂಬದ ಸಂತಸದ ಸುದ್ದಿಯಾಗಿರಬಹುದು. ಮೊದಲ ನೋಟಕ್ಕೆ ಅದು ಸಾಮಾನ್ಯವೆನಿಸಿದರೂ ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿರಬಹುದು. ಆದ್ದರಿಂದ ಯಾವುದೇ ಮಾಹಿತಿಯನ್ನು ನಿರ್ಲಕ್ಷಿಸದೆ ಗಮನದಿಂದ ಆಲಿಸುವುದು ಉತ್ತಮ. ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವ ಲಕ್ಷಣಗಳು ಕಂಡುಬರುತ್ತವೆ. ಜನರು ನಿಮ್ಮ ಮಾತುಗಳಿಗೆ ಹೆಚ್ಚು ಮೌಲ್ಯ ನೀಡಬಹುದು. ನೀವು ನೀಡುವ ಸಲಹೆಗಳು ಅಥವಾ ತೆಗೆದುಕೊಳ್ಳುವ ನಿರ್ಧಾರಗಳು ಇತರರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಪರಿಚಯಗಳು ಜೀವನದ ಹೊಸ ಅಧ್ಯಾಯಕ್ಕೆ ಕಾರಣವಾಗಬಹುದು. ವಿಶೇಷವಾಗಿ ವೃತ್ತಿಜೀವನದಲ್ಲಿ ಈ ಪರಿಚಯಗಳು ಭವಿಷ್ಯದಲ್ಲಿ ಬಹಳ ಉಪಯುಕ್ತವಾಗಬಹುದು. ಮೇಷ ರಾಶಿಯವರಲ್ಲಿ ಒಂದು ವಿಶೇಷ ಗುಣ ಇದೆ. ಅವರು ಸೋಲನ್ನು ಅಂತಿಮವಾಗಿ ಸ್ವೀಕರಿಸುವುದಿಲ್ಲ. ಒಂದು ದಾರಿ ಮುಚ್ಚಿದರೆ ಮತ್ತೊಂದು ದಾರಿ ಹುಡುಕುತ್ತಾರೆ. ಈ ಗುಣವೇ ನಿಮ್ಮನ್ನು ಇತರರಿಂದ ವಿಭಿನ್ನರನ್ನಾಗಿಸುತ್ತದೆ. ಜೂನ್ 11ರ ದಿನ ಈ ಗುಣದ ಫಲವನ್ನು ನೀವು ಕಾಣಬಹುದು. ಇದುವರೆಗೆ ಸಾಧ್ಯವಾಗದೆ ಉಳಿದಿದ್ದ ಒಂದು ಕೆಲಸ ಅಚ್ಚರಿಯ ರೀತಿಯಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಆರ್ಥಿಕ ವಿಚಾರಗಳಲ್ಲಿ ಕೆಲವರಿಗೆ ಹೊಸ ಅವಕಾಶಗಳು ದೊರೆಯಬಹುದು. ಹೆಚ್ಚುವರಿ ಆದಾಯದ ಮೂಲಗಳು ಕಂಡುಬರಬಹುದು. ನಿಮ್ಮ ಪ್ರತಿಭೆ ಅಥವಾ ಕೌಶಲ್ಯದಿಂದ ಹಣ ಸಂಪಾದಿಸುವ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ಆದರೆ ಬಂದ ಆದಾಯವನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಕೂಡ ಅಷ್ಟೇ ಮುಖ್ಯ. ಯೋಜಿತ ಖರ್ಚು ಮತ್ತು ಉಳಿತಾಯ ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಭದ್ರಗೊಳಿಸಬಹುದು. ಭಾವನಾತ್ಮಕವಾಗಿ ನೋಡಿದರೆ ಈ ದಿನ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುವ ಕೆಲವು ಘಟನೆಗಳು ಸಂಭವಿಸಬಹುದು. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಉಳಿದಿದ್ದ ಒಂದು ಭಾರ ಕಡಿಮೆಯಾಗಬಹುದು. ನಿಮ್ಮನ್ನು ಅರ್ಥಮಾಡಿಕೊಳ್ಳುವ ವ್ಯಕ್ತಿಯೊಂದಿಗೆ ನಡೆದ ಒಂದು ಸಂಭಾಷಣೆ ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡಬಹುದು. ಕೆಲವೊಮ್ಮೆ ಒಂದು ಪ್ರೋತ್ಸಾಹದ ಮಾತೆ ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಆಧ್ಯಾತ್ಮಿಕವಾಗಿ ಸಹ ಇದು ಒಳ್ಳೆಯ ಸಮಯವಾಗಿರಬಹುದು. ನಿಮ್ಮೊಳಗಿನ ಧ್ವನಿಯನ್ನು ಆಲಿಸಲು ನೀವು ಹೆಚ್ಚು ಸಮಯ ನೀಡಬಹುದು. ಜೀವನದಲ್ಲಿ ಯಾವುದು ಮುಖ್ಯ, ಯಾವುದು ಅಪ್ರಮುಖ ಎಂಬ ಸ್ಪಷ್ಟತೆ ಹೆಚ್ಚಾಗಬಹುದು. ಈ ಸ್ಪಷ್ಟತೆ ಮುಂದಿನ ನಿರ್ಧಾರಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಜೂನ್ 11ರ ದಿನದ ಅಸಲಿ ರಹಸ್ಯವೆಂದರೆ ಅದು ಕೇವಲ ಹೊರಗಿನ ಘಟನೆಗಳ ಬಗ್ಗೆ ಮಾತ್ರವಲ್ಲ, ಅದು ನಿಮ್ಮೊಳಗಿನ ಸಾಮರ್ಥ್ಯವನ್ನು ನೀವು ಸ್ವತಃ ಗುರುತಿಸುವ ದಿನವಾಗಿರಬಹುದು. ಇದುವರೆಗೆ ನೀವು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿಕೊಂಡಿದ್ದರೆ ಈಗ ನಿಮ್ಮ ನಿಜವಾದ ಶಕ್ತಿಯ ಅರಿವು ಮೂಡಬಹುದು. ಇದೇ ಅರಿವು ಮುಂದಿನ ಯಶಸ್ಸಿನ ಬಾಗಿಲನ್ನು ತೆರೆಯಬಹುದು. ಆದ್ದರಿಂದ ಮೇಷರಾಶಿಯವರೇ, ಈ ದಿನವನ್ನು ಸಾಮಾನ್ಯ ದಿನದಂತೆ ನೋಡಬೇಡಿ. ಪ್ರತಿಯೊಂದು ಕ್ಷಣವನ್ನು ಜಾಗೃತಿಯಿಂದ ಅನುಭವಿಸಿ. ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಅವಕಾಶವನ್ನು ಗಮನಿಸಿ. ನಿಮ್ಮ ಹೃದಯ ಮತ್ತು ಬುದ್ಧಿಯ ಸಮತೋಲನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಏಕೆಂದರೆ ಯಾರೂ ಊಹಿಸದ ಘಟನೆ ಎಂದರೆ ಕೆಲವೊಮ್ಮೆ ಜೀವನದ ದಿಕ್ಕನ್ನೇ ಬದಲಾಯಿಸುವ ಒಂದು ಸಣ್ಣ ಅವಕಾಶವಾಗಿರುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಭೇಟಿಯಾಗುವ ವ್ಯಕ್ತಿಗಳು ನಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುತ್ತಾರೆ. ಜೂನ್ 11ರ ದಿನ ಅಂತಹ ಒಂದು ಪರಿಚಯ ಅಥವಾ ಸಂಭಾಷಣೆಗೆ ಕಾರಣವಾಗಬಹುದು. ಅದು ಕೆಲಸದ ಸ್ಥಳದಲ್ಲಿ ಆಗಿರಬಹುದು, ಸಾಮಾಜಿಕ ಕಾರ್ಯಕ್ರಮದಲ್ಲಿ ಆಗಿರಬಹುದು ಅಥವಾ ಸಂಪೂರ್ಣ ಅನಿರೀಕ್ಷಿತ ಸಂದರ್ಭದಲ್ಲಿಯೂ ಆಗಿರಬಹುದು. ಮೊದಲಿಗೆ ಅದು ಸಾಮಾನ್ಯವಾಗಿ ಕಂಡರೂ ನಂತರ ಅದರ ಮಹತ್ವ ಅರಿವಾಗಬಹುದು. ನಿಮ್ಮ ಪರಿಶ್ರಮದ ಬಗ್ಗೆ ಮಾತನಾಡುವುದಾದರೆ, ಮೇಷರಾಶಿಯವರು ಸಾಮಾನ್ಯವಾಗಿ ಕೆಲಸವನ್ನು ಅರ್ಧಕ್ಕೆ ಬಿಡುವವರಲ್ಲ. ಒಮ್ಮೆ ಗುರಿ ನಿಗದಿಪಡಿಸಿದರೆ ಅದನ್ನು ಸಾಧಿಸುವವರೆಗೆ ಹೋರಾಡುತ್ತಾರೆ. ಈ ಗುಣದ ಪರಿಣಾಮವಾಗಿ ನಿಮ್ಮ ಪ್ರಯತ್ನಗಳು ಈಗ ಫಲ ನೀಡಲು ಆರಂಭಿಸಬಹುದು. ಇದುವರೆಗೆ ಗಮನಿಸದಿದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಬಹುದು. ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿಷ್ಠೆ ನಿಮಗೆ ಹೊಸ ಅವಕಾಶಗಳನ್ನು ತಂದುಕೊಡಬಹುದು. ಈ ದಿನದ ಮತ್ತೊಂದು ವಿಶೇಷ ಅಂಶವೆಂದರೆ ನಿಮ್ಮ ಆತ್ಮವಿಶ್ವಾಸದ ಬೆಳವಣಿಗೆ. ಕೆಲವೊಮ್ಮೆ ಹೊರಗಿನ ಯಶಸ್ಸಿಗಿಂತ ಒಳಗಿನ ನಂಬಿಕೆಯೇ ಹೆಚ್ಚು ಮುಖ್ಯವಾಗಿರುತ್ತದೆ. ನೀವು ನಿಮ್ಮ ಸಾಮರ್ಥ್ಯದ ಬಗ್ಗೆ ಹೆಚ್ಚು ವಿಶ್ವಾಸ ಹೊಂದಿದಾಗ ಯಾವುದೇ ಸವಾಲನ್ನು ಸುಲಭವಾಗಿ ಎದುರಿಸಬಹುದು. ಜೂನ್ 11ರ ದಿನ ಇದೇ ರೀತಿಯ ಆತ್ಮಜಾಗೃತಿಯನ್ನು ನೀಡಬಹುದು. ನಿಮ್ಮ ಕನಸುಗಳು ಎಷ್ಟೇ ದೊಡ್ಡದಾಗಿದ್ದರೂ ಅವುಗಳನ್ನು ಸಾಧಿಸುವ ಶಕ್ತಿ ನಿಮ್ಮಲ್ಲಿದೆ ಎಂಬ ಅರಿವು ಮೂಡಬಹುದು. ಜೀವನದಲ್ಲಿ ಮುಂದೆ ಸಾಗಲು ಅಗತ್ಯವಾದ ಧೈರ್ಯ ಮತ್ತು ದೃಢತೆ ನಿಮ್ಮ ಸಹಜ ಗುಣಗಳಾಗಿವೆ.